ಮೂಡ ಹಗರಣ ಮುಖ್ಯಮಂತ್ರಿ ಕುಟುಂಬಕ್ಕೆ ಸುತ್ತಕೊಂಡಿರತಕ್ಕಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ಈಗ ಮುಖ್ಯಮಂತ್ರಿಗಳ ನಂತರ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾಜಿ ಸಚಿವರು ಆಗಿರ್ತಕ್ಕಂಥ ಜಿಟಿ ದೇವೇಗೌಡರ ಕುಟುಂಬಕ್ಕೆ ಮೂಡ ಶಾಕ್ ತಟ್ಟಿದೆ. ಜಿಟಿಡಿ ಕುಟುಂಬದ ವಿರುದ್ಧ ಬೇನಾಮಿ ಪರಿಹಾರದ ಆರೋಪ ಕೇಳಿಬಂದಿದೆ. ಆರೋಪವನ್ನು ಮಾಡಿರ್ತಕ್ಕಂಥದ್ದು ಅಗೈನ್ ಸ್ನೇಹಮಯಿ ಕೃಷ್ಣ ಅವರು. ಸಿಎಂ ಸಿದ್ದರಾಮಯ್ಯನವರ ನಂತರ ಈಗ ಜಿಟಿ ದೇವೇಗೌಡರ ಕುಟುಂಬಕ್ಕೂ ಕೂಡ ಮೂಡ ಶಾಕ್. ಜಿಟಿಡಿ ಕುಟುಂಬದ ವಿರುದ್ಧ ಬೇನಾಮಿ ಪರಿಹಾರ, ಬೇರೆಯವರ ಹೆಸರಲ್ಲಿ ಪರಿಹಾರ ತಗೊಂಡಿದ್ದಾರೆ ಅಂತ ಶಾಸಕ ಜಿಟಿ ದೇವೇಗೌಡ ಮತ್ತು ಪುತ್ರ ಹರೀಶ್ ಗೌಡ ವಿರುದ್ಧ ದೂರು ಸಲ್ಲಿಕೆ ಮಾಡಿದ್ದಾರೆ. ಇಡಿ ಮತ್ತು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದಾರೆ ಸ್ನೇಹಮಯಿ ಕೃಷ್ಣ. ಜೊತೆಗೆ ಅವರ ಹತ್ರ ಇರತಕ್ಕಂಥ ಕೆಲವು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿರ್ತಾರೆ. ಸಹೋದರಿ ಮಗ ಮಹೇಂದ್ರ ಹೆಸರಲ್ಲಿ ಪರಿಹಾರವಾಗಿ 19 ಸೈಟ್ ಪಡೆದಿದ್ದಾರೆ ಅಂತಕ್ಕಂಥ ಆರೋಪ ಈಗ ಜಿಟಿಡಿ ಮೇಲೆ ಕೇಳಿಬಂದಿದೆ. ಅವತ್ತಿನ ತಹಶೀಲ್ದಾರ್ ರಕ್ಷಿತ್ ಅಂತ ಅವ್ರ ಮೇಲೆ ಪ್ರಭಾವ ಬೀರಿ ಇವರು ಸೈಟನ್ನು ಪಡೆದಿದ್ದಾರೆ ಅಂತಕ್ಕಂಥ ಆರೋಪ ಮಾಡಿದರೆ ಸ್ನೇಹಮಯಿ ಕೃಷ್ಣ. ಸಂಪೂರ್ಣ ತನಿಖೆಗೆ ಒತ್ತಾಯಿಸಿದ್ದಾರೆ. ಅಲ್ಲಿಗೆ ಸಿದ್ದರಾಮಯ್ಯನವರ ಕುಟುಂಬದಲ್ಲಿ 14 ಸೈಟ್ ಆಯಿತು, ಇವ್ರ ಮೇಲೆ 19 ಸೈಟ್ ಪಡೆದಿದ್ದಾರೆ ಅಂತ. ಏನು ಕಥೆ ಇದು? ದೇವನೂರು ಸರ್ವೆ ನಂಬರ್ನಲ್ಲಿ ಜಮೀನು ಖರೀದಿ ಮಾಡಿದ್ರಂತೆ ಜಿಟಿಡಿ ಮತ್ತು ಹರೀಶ್ ಗೌಡ, ತಂದೆ ಮತ್ತು ಮಗ. ಸರ್ವೆ ನಂಬರ್ 81/2ರಲ್ಲಿ 2.22 ಎಕರೆ ಜಮೀನನ್ನು ಖರೀದಿ ಮಾಡಿರ್ತಾರೆ. ಸದರಿ ಜಮೀನಿಗೆ ಪರಿಹಾರ ನೀಡಿಲ್ಲ ಅಂತ ಅಕ್ರಮವಾಗಿ 19 ಸೈಟ್ ಮಂಜೂರು ಮಾಡಿಸ್ಕೊಂಡಿದ್ದಾರೆ ಮೂಡಾದಿಂದ. ಅಗೈನ್ ಮೂಡಾದವರು ಅದನ್ನು ಅಕ್ವೈರ್ ಮಾಡಿಕೊಂಡು ಪರಿಹಾರ ಆಗುವ 19 ಸೈಟ್ ಕೊಟ್ಟಿದ್ದಾರೆ. 50-50 ಅನುಪಾತದಲ್ಲಿ ಅಕ್ರಮವಾಗಿ ಸುಮಾರು 19 ನಿವೇಶನಗಳನ್ನ ಪಡ್ಕೊಂಡಿದ್ದಾರಂತೆ. 19 ಸೈಟ್ ಪಡೆಯೋದಕ್ಕೆ ಮಾಲೀಕರ ಮನೆಗೆ ಭೇಟಿ ಕೂಡ ಕೊಟ್ಟಿದ್ದಾರಂತೆ. ಆಯಿತು, ಸೈಟ್ ಪಡ್ಕೊಂಡ್ರು. ಯಾರ ಹೆಸರಲ್ಲಿ ತಗೊಂಡ್ರು ಅಂತಂದರೆ ಜಿಟಿಡಿ ಸಹೋದರಿಯ ಮಗ, ಅಂದರೆ ಅವ್ರ ತಂಗಿಯ ಮಗ ಮಹೇಂದ್ರ ಹೆಸರಿನಲ್ಲಿ ಇವರು ಸೈಟನ್ನು ಪಡ್ಕೊಂಡಿದ್ದಾರೆ. 50-50 ಅನುಪಾತದಲ್ಲಿ 19 ಸೈಟು ಅಂತ ಸ್ನೇಹಮಯಿ ಕೃಷ್ಣ ಅವರ ಆರೋಪವಾಗಿದೆ. ಗೊತ್ತಿಲ್ಲ, ಈಗ ಮೂಡಾದ ಇಡಿ ಅವರೇನೋ ಒಂದಷ್ಟು ಸೈಟೆಲ್ಲ ಈಗ ಮುಟ್ಗೋಲು ಹಾಕ್ಕೊಂಡಿದ್ದಾರಲ್ಲ, ಅದರಲ್ಲಿ ಇದು ಸೇರ್ಕೊಂಡಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ಜಿಟಿ ದೇವೇಗೌಡರ ಕುಟುಂಬಕ್ಕೂ ಕೂಡ ಮೂಡ ಹಗರಣ ಉರುಳಾಗ್ತಾ ಇದೆ. ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ಜೊತೆಗೆ ಜಿಟಿ ದೇವೇಗೌಡರ ಪುತ್ರ ಹುಣಸೂರಿನ ಶಾಸಕ ಜಿಡಿ ಹರೀಶ್ ಗೌಡರ ವಿರುದ್ಧ ಈಗ ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ದಾರೆ. 50-50ಯ ಫಲಾನುಭವಿಗಳು ಆಗಿರುವಂತಹ ಕಾರಣಕ್ಕೋಸ್ಕರವಾಗಿ ಇವರು ಅದರಲ್ಲಿಂದಿಷ್ಟೊಂದು ಅಕ್ರಮಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು ಅವರ ಆರೋಪ. ಜೊತೆಗೆ ಬೇನಾಮಿಯು ಕೂಡ ಕೆಲವೊಬ್ಬರನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಈಗ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಸರ್, ಪ್ರಮುಖವಾಗಿ ಇವತ್ತಿನ ದೂರಿನಲ್ಲಿ ಏನು ಜಿಟಿ ದೇವೇಗೌಡರು ಹರೀಶ್ ಗೌಡರ ಮೇಲೆ ಆರೋಪಗಳೇನಿದೆ? ಸರ್, ಜಿಟಿ ದೇವೇಗೌಡರು ಅವರ ಸಹೋದರಿ ಮಗ ಮಹೇಂದ್ರ ಅವರ ಹೆಸರಲ್ಲಿ 19 ನಿವೇಶನವನ್ನು 50-50 ಅನುಪಾತ ಪಡೆದಿದ್ದಾರೆ ಅಂತೇಳಿ ನಾನು ಈಗಾಗಲೇ ಆರೋಪ ಮಾಡಿದೆ. ಸೊ ಬೇನಾಮಿ ಹೆಸರಲ್ಲಿ ಪಡ್ಕೊಂಡಿದ್ದಾರೆ ಅನ್ನೋದಕ್ಕೆ ನನಗೆ ಇತ್ತೀಚೆಗೆ ಒಂದು ಫೋಟೋಗಳು ಸಿಕ್ಕಿದೆ. ಆ ಫೋಟೋಗಳು ಗಮನಿಸಿದಾಗ ಏನು ದೇವನೂರು ಗ್ರಾಮದ ಸರ್ವೆ ನಂಬರ್ 81/2ರ ಮಾಲೀಕರ ಮನೆಗೆ ಜಿಟಿ ಹರೀಶ್ ದೇವೇಗೌಡ ಮತ್ತು ಅವ್ರ ಮಗ ಜಿಡಿ ಹರೀಶ್ ಗೌಡರು ಹೋಗಿ ಅವ್ರ ಜೊತೆ ಮಾತುಕತೆ ಆಡಿ ಅವ್ರಿಗೆ ಚೆಕ್ಗಳನ್ನು ವಿತರಣೆ ಮಾಡಿರೋದು ಸ್ಪಷ್ಟ ಕಂಡುಬರ್ತದೆ. ಅಂದರೆ ಇವರು ಆ ಜಮೀನನ್ನು ಖರೀದಿ ಮಾಡಿ ಆ ಒಂದು ಜಮೀನನ್ನು ಕ್ರಯಪತ್ರವನ್ನು ಅವರ ಜಿಟಿ ದೇವೇಗೌಡ ಸಹೋದರಿ ಮಗ ಮಹೇಂದ್ರ ಅವರ ಹೆಸರಲ್ಲಿ ನೋಂದಣಿ ಮಾಡಿಕೊಂಡು ಆ ಜಮೀನಿಗೆ ಪರಿಹಾರ ಕೊಟ್ಟಿಲ್ಲ ಅನ್ನೋ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಈಗ ಸ್ನೇಹಮಯಿ ಕೃಷ್ಣ ಅವ್ರು ಹೇಳೋ ಪ್ರಕಾರ ಇದೊಂದು ಫೋಟೋ ಏನಿದೆ, ಇದೊಂದು ಫೋಟೋ ಮಾತ್ರ ಎವಿಡೆನ್ಸ್ ಆಗುತ್ತಾ ಈಗ 19 ಸೈಟ್ ಪರಿಹಾರವಾಗಿ ಪಡ್ಕೊಂಡಿದ್ದಾರೆ ಅನ್ನೋದಕ್ಕೆ, ಅಥವಾ ಸ್ನೇಹಮಯಿ ಕೃಷ್ಣ ಅವ್ರ ಹತ್ರ ಇನ್ನಷ್ಟು ದಾಖಲೆಗಳೇನಾದರೂ ಇದೆಯಾ ಅಂತ? ಅರವಿಂದ್, ಈ ಫೋಟೋ ಅನ್ನುವಂಥದ್ದು ಇದೊಂದೇ ಮೇನ್ ಎವಿಡೆನ್ಸ್ ಅಂತಲ್ಲ, ಇದು ಏನು ಬರ್ತಾ ಇರುವಂಥ ಆರೋಪಕ್ಕೆ ಪೂರಕವಾದಂಥ ಒಂದು ಸಾಕ್ಷಿಯಾಗಿ ಇದನ್ನು ಕೊಟ್ಟಿರುವಂಥದ್ದು. ಇದು ಒಂದು ರೀತಿಯಾಗಿ ಸಿದ್ದರಾಮಯ್ಯನವರ ಕೇಸ್ ಏನಿದೆ, 14 ಸೈಟ್ಗಳ ಪಡೆದಂಥ ಕೇಸ್ ಏನಿದೆ, ಅದರ ಸಿಮಿಲಾರಿಟಿ ಥರದ ಕೇಸು. ಇದನ್ನು ಆರೋಪ ಮಾಡ್ತಾ ಇರುವಂಥದ್ದು ಸ್ನೇಹಮಯಿ ಕೃಷ್ಣ ಅವರು. ಅರವಿಂದ್, ಅಂದರೆ 1985ರ ಸಂದರ್ಭದಲ್ಲಿ ಈ ದೇವನೂರು ಬಡಾವಣೆಯ ಈ ಒಂದು ಸರ್ವೆ ನಂಬರ್ನ ಜಾಗವನ್ನು ಮೂಡದವರು ಆಲ್ರೆಡಿ ವಶಪಡಿಸ್ಕೊಂಡು ಅದಕ್ಕೆ ಪರಿಹಾರವನ್ನು ಕೂಡ ಕೊಟ್ಟುಬಿಟ್ಟಿದ್ರು. ಆದರೆ 2019ರ ಸಂದರ್ಭದಲ್ಲಿ ಜಿಟಿ ದೇವೇಗೌಡರು ಈ ಒಂದು ಜಮೀನನ್ನು ಪರ್ಚೇಸನ್ನು ಮಾಡಿ, ಅಂದರೆ ಅವರು ಮಧ್ಯಸ್ಥಿಕೆಯಲ್ಲಿ ಇದನ್ನು ಪರ್ಚೇಸ್ ಮಾಡಿ ಅದನ್ನು ತಮ್ಮ ಸಹೋದರಿಯ ಮಗನ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸಿದಂತಹ ಕೇವಲ 11 ತಿಂಗಳಿಗೆ ಆ ಒಂದು
ಪರಿಹಾರ ರೂಪವಾಗಿ ಆ ಜಮೀನಿಗೆ ಪರಿಹಾರ ರೂಪವಾಗಿ 19 ಸೈಟ್ಗಳನ್ನು 50-50 ಅನುಪಾತದಲ್ಲಿ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಅವರ ಆರೋಪ. ಒಂದು ಕಡೆಯಲ್ಲಿ ಮಹೇಂದ್ರ ಅವರನ್ನು ಬೇನಾಮಿಯಾಗಿ ಬಳಸಿದ್ದಾರೆ ಅನ್ನುವಂಥದ್ದು, ಮಗದೊಂದು ಕಡೆಯಲ್ಲಿ ಆಲ್ರೆಡಿ ಅಕ್ವೈರ್ ಆಗಿರುವಂಥ ಜಮೀನನ್ನೇ ನಾವು ಪರ್ಚೇಸ್ ಮಾಡಿದ್ದೀವಿ ಅನ್ನುವಂಥ ರೂಪದಲ್ಲಿ ತೆಗೆದುಕೊಂಡು ಅದಕ್ಕೆ ಪರಿಹಾರವನ್ನು ತೆಗೆದುಕೊಂಡಿರುವಂಥದ್ದು. ಒಟ್ಟು 2 ರೀತಿಯಾದಂತಹ ಆರೋಪಗಳನ್ನ ಮಾಡಿಕೊಂಡು ಸ್ನೇಹಮಯಿ ಕೃಷ್ಣ ಅವರು ಮೈಸೂರಿನ ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಇಡಿಗೂ ಕೂಡ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಅರವಿಂದ್. ಓಕೆ, ಥ್ಯಾಂಕ್ ಯು KP ತಮ್ಮ ಎಲ್ಲ ಮಾಹಿತಿಗೆ. ಜಸ್ಟ್ ಇದು ಸೇಮ್ ಸಿದ್ದರಾಮಯ್ಯನವರ ಪತ್ನಿಯ ಹೆಸರಿನಲ್ಲಿ ಏನೇನಾಗಿತ್ತು ಅದೇ ರೀತಿ ಸಿಮಿಲರ್ ಕೇಸ್ ಇದು ಕೂಡ GT ದೇವೇಗೌಡರದ್ದು. ಆದರೆ ಅಲ್ಲಿ 14 ಸೈಟು ಪರಿಹಾರ ರೂಪದಲ್ಲಿ ಪಡ್ಕೊಂಡಿದ್ದಾರೆ, ಇಲ್ಲಿ ಇವರು 19 ಸೈಟನ್ನು ಪರಿಹಾರ ರೂಪದಲ್ಲಿ ಪಡ್ಕೊಂಡಿದ್ದಾರೆ. ಜೊತೆಗೆ ಅಲ್ಲಿ ನೇರವಾಗಿ CM ಪತ್ನಿಯ ಹೆಸರಿತ್ತು, ಇಲ್ಲಿ ಬೇನಾಮಿ ಹೆಸರು ಕೇಳಿ ಬರ್ತಾ ಇದೆ. ನೋಡೋಣ ಇಡಿ ಮತ್ತು ಲೋಕಾಯುಕ್ತ ಈ ಪ್ರಕರಣದ ತನಿಖೆ ಯಾವ ರೀತಿ ಮಾಡ್ತಾರೆ, ಏನು ಎತ್ತ ಅಂತ.